ನಮಸ್ಕಾರ ವೀಕ್ಷಕರೇ. ಈ ದಿನ ಕ್ಲಾಸ್ 15ನಲ್ಲಿ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ. ಇದ್ರ ಮುಂಚೆ ಒಂದು ಕ್ವಶನ್ ಇದೆ, ಅದನ್ನು ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಈ ಸ್ಟಿಚ್ನ ಹೆಸರು ಏನು? ಇದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈಗ ಆಲ್ರೆಡಿ ನಾನು ಸ್ವಲ್ಪ ಲೈನ್ನ ಅರ್ಧ ಹಾಕಿ ಇಟ್ಟಿದ್ದೀನಿ, ನಿಮಗೆ ಹೇಗೆ ಬರುತ್ತೆ ಡಿಸೈನು ಅಂತ ತೋರಿಸೋದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಅದ್ರ ಮುಂಚೆ ಇದು ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಅಂದರೆ ಲಾಂಗ್ ಚೈನ್ ಸ್ಟಿಚ್ ಥರ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನಿಲ್ಲಿ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಲೈನ್ನ ಹಾಕಿ ಇಲ್ಲಿ ಬ್ರಿಕ್ಸ್ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡಿಸೈನ್ನ. ಈ ಲೈನು ಎಲ್ಲಿ ಬರುತ್ತೋ ಅಲ್ಲಿಗೆ ನಾವು ಸ್ಟಿಚ್ಚು ಈ ಥರ ತಗೊಂಡು ಇಲ್ಲಿಂದ ಮತ್ತೆ ಕಂಟಿನ್ಯೂ ಈ ಕಡೆ ಮಾಡ್ಕೊಂಡು ಹೋಗಬೇಕು. ಈಗ ತೋರಿಸ್ತೀನಿ ನೋಡಿ, ಈ ರೀತಿ ಕಾಣಿಸುತ್ತೆ. ನಿಮಗೆ ಈ ಡಿಸೈನು ಹೆವಿ ವರ್ಕು, ಬ್ರೈಡಲ್ ವರ್ಕ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಇದು. ಇದೇನಂದರೆ ಫಿನಿಶಿಂಗ್ ಒಂದು ನೀಟಾಗಿ ಕಲ್ತ್ಕೋಬೇಕು ಅಷ್ಟೇ. ನೋಡಿ ಯಾವ ರೀತಿ ಹಾಕೋದು ತೋರಿಸ್ತೀನಿ. ನೀವು ಈಗಾಗಲೇ ಚೈನ್ ಸ್ಟಿಚ್ ಎಲ್ಲ ಪ್ರಾಕ್ಟೀಸ್ ಮಾಡಿರ್ತೀರಲ್ವ, ಅದೇ ರೀತಿಯೇ ಹಾಕ್ಕೊಂಡು ಹೋಗಬೇಕು. ನೋಡಿ ಇಲ್ಲಿ ತೊಗೊಂಡಿದ್ದೀನಿ, ಈ ಲೈನಲ್ಲಿ ಮತ್ತೆ ಸ್ಟಿಚ್ನ ಹಾಕಬೇಕು, ಮತ್ತು ಈ ಲೈನ್ಗೆ ಸ್ಟಿಚ್ ಬರುತ್ತೆ. ಇಲ್ಲಿ ಎಂಡ್ ಆದಮೇಲೆ ಹಾಗೆ ನಾವು ಎಳ್ಕೊಳ್ಳೋದಕ್ಕೆ ಬರೋದಿಲ್ಲ, ಇಲ್ಲಿ ಚಿಕ್ಕದಾಗಿ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಚಿಕ್ಕದಾಗಿ ಸ್ಟಿಚ್ನ ತಗೊಂಡು ಮತ್ತೆ ಅದೇ ರೀತಿ ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾವು ಫಸ್ಟ್ ಸ್ಟಿಚ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಹಾಕಬೇಕು, ಕೆಳಗಡೆ ಬಟ್ಟೆ ಇರೋದು ಕಾಣಿಸ್ಬಾರ್ದು, ಆ ರೀತಿ ಫುಲ್ಫಿಲ್ ಮಾಡ್ತಾ ಹೋಗಬೇಕು. ನೋಡಿ ಇಲ್ಲಿ ಎಂಡ್ ಆಗುತ್ತಲ್ವ, ಮತ್ತೆ ಇಲ್ಲಿ ಚಿಕ್ಕದಾಗಿ ಒಂದು ಸ್ಟಿಚ್ನ ಹಾಕಿ ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ, ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ಹಾಗೆ ನಾನು ಮಾಡ್ತಾ ಇರೋ ಕ್ಲಾಸು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಅರ್ಥ ಆಗುತ್ತಾ ಅನ್ನೋದನ್ನು ಸಹ ತಿಳಿಸ್ಕೊಡಿ. ನನ್ನ ಟೀಚಿಂಗಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಮಾಡೋದಿದ್ದರೆ ನಾನು ಚೇಂಜ್ ಮಾಡ್ಕೊಳ್ತೀನಿ. ನಿಮಗೇನೇ ಡೌಟ್ ಇದ್ರೂ ಕಮೆಂಟಲ್ಲಿ ನನಗೆ ತಿಳಿಸಿ. ನಾನೀಗಾಗಲೇ ಕ್ವಶನ್ನ ಕೇಳಿದ್ದೀನಿ, ಅದಕ್ಕೆ ಆನ್ಸರ್ನ ಕೊಡೋದನ್ನು ನೀವು ಮರಿಬೇಡಿ. ಯಾಕೆಂದರೆ ನಾವು ಯಾವುದೇ ಕೆಲಸ ಮಾಡೋವಾಗ್ಲೂ ಪರ್ಫೆಕ್ಟ್ ಆಗಿರಬೇಕಲ್ವಾ. ನಿಮಗೂ ಅರ್ಥ ಆಗ್ತಾ ಇದೆ ಅಂತ ನನಗೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ಏನೇ ಡೌಟ್ ಇದ್ರೂ
ಹಾಗೆ ನನ್ನ ಕ್ಲಾಸು ಹೇಗಿದೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ನೀವು ನೋಡ್ತಾ ಇರ್ಬೋದು ಡಿಸೈನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಕೆಳಗಡೆ ಬಟ್ಟೆ ಕಾಣಿಸ್ದಿಲ್ಲದೆ ಇರೋ ಥರ ಪೂರ್ತಿಯಾಗಿ ಫಿಲ್ ಮಾಡ್ತಾ ಹೋಗಬೇಕು. ನಾವು ಎಲ್ಲಿ ಬ್ರಿಕ್ ಶೇಪಲ್ಲಿ ನಾವು ಎಲ್ಲಿ ಲೈನ್ ಹಾಕಿರ್ತೀವೋ ಆ ಲೈನ್ಗೆ ಕರೆಕ್ಟಾಗಿ ಸ್ಟಿಚ್ನ ಹಾಕಬೇಕು. ಆಗಲೇ ಅದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನಿಮಗೆ ಪಕ್ಕದಲ್ಲಿ ಲೈನ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿವರೆಗೂ ಇದನ್ನು ಹಾಕಬೇಕು. ನೀವು ಯಾವುದೇ ರೀತಿ ಸ್ಟಿಚ್ ಮಾಡುವಾಗ್ಲೂ ಒಂದು ಡ್ರಾನ ರೆಡಿ ಮಾಡಿಕೊಂಡು ಅದರಲ್ಲಿ ಸ್ಟಿಚ್ನ ಹಾಕ್ತಾ ಹೋಗಿ, ಆಗ ನಿಮಗೆ ನೀಟಾಗಿ ಬರುತ್ತೆ ಫಿನಿಶಿಂಗು. ಈಗ ಇದು ಫುಲ್ಲಾಗಿದೆ. ಇಲ್ಲಿ ಒಂದು ಲಾಕ್ ಸ್ಟಿಚ್ನ ಹಾಕೊಂಡ್ಬಿಡೋಣ. ಇದು ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟು ಈ ಕಲರಲ್ಲಿ ಇದನ್ನು ಫಿಲ್ ಮಾಡ್ಕೊಳ್ಳೋಣ. ನೋಡಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ. ಈಗ ಔಟ್ಲೈನು ಒಂದು ಬೀಡ್ಸಲ್ಲಿ ರೆಡಿ ಮಾಡ್ಕೊಳ್ಳೋಣ, ಆಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದೊಂದು ಸಿಂಗಲ್ ಬೀಡ್ಸ್ಗಾದ್ರೂ ಈ ರೀತಿ ಸ್ಟಿಚ್ ಮಾಡ್ಬೋದು, ಇಲ್ಲ 2 ಬೀಡ್ಸ್ ಥರನಾದರೂ ಸ್ಟಿಚ್ ಮಾಡ್ಬೋದು. ಸಿಂಗಲ್ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ, ಲೈಫ್ ಇರುತ್ತೆ. ನಾನಿಲ್ಲಿ ಬೀಡ್ಸ್ನ ಬ್ಲ್ಯಾಕ್ ಗೋಲ್ಡಲ್ಲಿ ತೊಗೊಂಡಿದ್ದೀನಿ. ನಾನು ವಿಡಿಯೋದಲ್ಲಿ ಕ್ವಶನ್ನ ಕೇಳ್ತೀನಲ್ವಾ ಕ್ಲಾಸಸಲ್ಲಿ, ಅದನ್ನು ಕಮ್ಯುನಿಟಿಯಲ್ಲೂ ಸಹ ಕ್ವಶನ್ಸ್ನ ಹಾಕಿರ್ತೀನಿ, ನೀವು ಅಲ್ಲೂ ಸಹ ಆನ್ಸರ್ನ ಕೊಡಿ. ನೋಡಿ, ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಲುಕ್ ಬರ್ತಾ ಇದೆ ಅಂತ. ನಿಮಗೆ ಈ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮಾಡಿ. ಹಾಗೆ ಈ ಕೂಡಲೇ ನಮ್ಮ CS ಫ್ಯಾಷನ್ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.